ಇವತ್ತು ನಾವು 9ನೇ ತರಗತಿಯ ತಿಳಿ ಕನ್ನಡ ಭಾಗ 2 ಪಾಠ 7 ಐನ್ಸ್ಟೀನ್ ಮತ್ತು ದೇವರು. ಈ ಒಂದು ಐನ್ಸ್ಟೀನ್ ಮತ್ತು ದೇವರು ಈ ಒಂದು ಲೆಸನ್ನ ಬಗ್ಗೆ, ಪಾಠದ ಬಗ್ಗೆ ನಾವು ಈ ತರಗತಿಯಲ್ಲಿ ಕಲಿಯೋಣ ಮಕ್ಕಳೇ, ಅಭ್ಯಾಸ ಮಾಡೋಣ. ಈ ಒಂದು ಐನ್ಸ್ಟೀನ್ ಮತ್ತು ದೇವರು ಈ ಪಾಠವನ್ನು ಬರೆದವರು ಡಾಕ್ಟರ್ ಎಚ್ ನರಸಿಂಹಯ್ಯನವರು. ಇವರ ನರಸಿಂಹಯ್ಯನವರ ಬಗ್ಗೆ ಒಂದು ಪರಿಚಯವನ್ನು ನೋಡೋಣ ಮಕ್ಕಳೇ. ಅವರ ಒಂದು ಪರಿಚಯ. ಡಾಕ್ಟರ್ ಎಸ್ ನರಸಿಂಹಯ್ಯನವರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಹೊಸೂರು ಗ್ರಾಮದಲ್ಲಿ ಅವರು 1920ರಲ್ಲಿ ಜನಿಸಿದರು. ಅವರು ಇವರು ನರಸಿಂಹಯ್ಯನವರು ಎಷ್ಟರಲ್ಲಿ ಜನಿಸಿದರು ಅಂತಂದರೆ 1920ರಲ್ಲಿ ಜನಿಸಿದರು. 1920ರಲ್ಲಿ ಅವರು ಜನಿಸಿದರು. ಭೌತಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಗಳಿಸಿದಂಥ ಅವರು ಮತ್ತು ಬೆಂಗಳೂರಿನ ಬಸವನಗುಡಿಯ ನ್ಯಾಷನಲ್ ಕಾಲೇಜಿನಲ್ಲಿ ಅಧ್ಯಾಪಕ ಮತ್ತು ಪ್ರಾಧ್ಯಾಪಕ ಮತ್ತು ಪ್ರಿನ್ಸಿಪಾಲರಾಗಿ ಸೇವೆ ಸಲ್ಲಿಸಿದ್ದಾರೆ. ಬೆಂಗಳೂರು ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳು ಆಗಿದ್ದರು. ಅವರು ಬೆಂಗಳೂರಿನ ವಿಶ್ವವಿದ್ಯಾಲಯದಲ್ಲಿ ಕುಲಪತಿಗಳು ಸಹ ಆಗಿದ್ದರು ಮಕ್ಕಳೇ. ಇವರಿಗೆ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ದೊರಕಿಸಿದೆ. ಅಂದರೆ ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ಅವರಿಗೆ ಗೌರವ ಡಾಕ್ಟರೇಟನ್ನು ಭಾರತ ಸರ್ಕಾರ ಪದ್ಮಭೂಷಣ ಪ್ರಶಸ್ತಿ ಸಹ ಲಭಿಸಿದೆ. ಅವರಿಗೆ ನರಸಿಂಹಯ್ಯನವರಿಗೆ ಗೌರವ ಡಾಕ್ಟರೇಟ್ ಮತ್ತು ಪದ್ಮಭೂಷಣ ಪ್ರಶಸ್ತಿ ಲಭಿಸಿದೆ. ಹೋರಾಟದ ಹಾದಿ ಎಂಬುದು ಇವರ ಒಂದು ಆತ್ಮಕಥೆಯಾಗಿದೆ ಮಕ್ಕಳೇ. ಅವರ ಆತ್ಮಕಥೆ ಯಾವುದು? ಹೋರಾಟದ ಹಾದಿ ಎಂಬುದು ಅವರ ಒಂದು ಆತ್ಮಕಥೆಯಾಗಿದೆ. ಪ್ರಸ್ತುತ ಲೇಖನವನ್ನು ಎಚ್ ನರಸಿಂಹಯ್ಯನವರು ತೆರೆದ ಮನ ಕೃತಿಯಿಂದ ಆರಿಸಿದೆ. ಅಂತಂದರೆ ಇವರ ಒಂದು ಪ್ರಸ್ತುತ ಲೇಖನವನ್ನು ಯಾವುದರಿಂದ ಆರಿಸ್ಕೊಳ್ಳಿದೆ ಮಕ್ಕಳೇ ಅಂತಂದರೆ ತೆರೆದ ಮನ ಕೃತಿಯಿಂದ ಆರಿಸಲಾಗಿದೆ. ನಾವು ಈ ಒಂದು ಪಾಠದ ಬಗ್ಗೆ ನೋಡೋಣ. ಕವಿಯ ಪರಿಚಯ ಆಯ್ತಲ್ಲ, ಇವಾಗ ಪಾಠ ಪ್ರವೇಶಕ್ಕೆ ಹೋಗೋಣ. ಅನಾದಿ ಕಾಲದಿಂದ ಮನುಷ್ಯನನ್ನು ಚಿಂತೆಗೆ ಹಚ್ಚಿದಂಥ ವಿಷಯಗಳಲ್ಲಿ ದೇವರು ಎಂಬಂಥ ವಿಷಯವೂ ಒಂದು. ಅಂದರೆ ಅನಾದಿ ಕಾಲದಿಂದಲೂ ಮನುಷ್ಯನನ್ನು ಚಿಂತೆಗೆ ಹಚ್ಚಿದ ವಿಷಯಗಳಲ್ಲಿ ಯಾವುದು ಅಂದರೆ ಮಕ್ಕಳೇ ದೇವರು ಎಂಬಂಥ ವಿಷಯವು ಒಂದು ದೇವರ ಬಗ್ಗೆ ಏಕಾಭಿಪ್ರಾಯವಿಲ್ಲ. ಅಂದರೆ ನಮಗೆ ಒಂದು ದೇವರ ಬಗ್ಗೆ ನಮಗೆ ಒಂದೇ ಅಭಿಪ್ರಾಯವಿಲ್ಲ. ದೇವರನ್ನು ನಂಬುವ ಆಸ್ತಿಕರಿರುವಂತೆ ನಾಸ್ತಿಕರು ಇದ್ದಾರೆ. ಆಸ್ತಿಕ ಮೀನ್ಸ್ ಆದಿ, ನಾಸ್ತಿಕ ಅಂತಂದರೆ ಅನಾದಿ, ಅವರು ಇದ್ದಾರೆ. ದೇವರನ್ನು ನಂಬುವವರಲ್ಲಿಯೂ ಕೂಡ ದೇವರ ರೂಪ, ಗುಣ, ಸ್ವಭಾವಗಳ ಬಗ್ಗೆ ಭಿನ್ನಾಭಿಪ್ರಾಯವಿದೆ. ಅಂತಂದರೆ ದೇವರನ್ನು ನಂಬುವವರಲ್ಲಿ ನಮಗೇನಾಗಿದೆ, ಕೆಲವು ಭಿನ್ನಾಭಿಪ್ರಾಯಗಳನ್ನು ನಾವು ಕಾಣ್ತೀವಿ ಮಕ್ಕಳೇ. ಅದರಲ್ಲಿ ಕೆಲವರು ಮೂರ್ತಿ ಪೂಜೆಯನ್ನು ನಂಬಲ್ಲ, ದೇವರು ಒಬ್ಬನೇ ನಾಮ ಹಲವು, ಹೀಗೆ ನಾವು ಅನೇಕ ಭಿನ್ನಾಭಿಪ್ರಾಯಗಳನ್ನು ನಾವು ದೇವರ ಬಗ್ಗೆ ನಾವು ಕಾಣ್ತೀವಿ ಮಕ್ಕಳೇ. ಉನ್ನತ ಬೌದ್ಧಿಕ ವ್ಯಾವಹಾರಿಕ ನಿಲುವು ಹೊಂದಿರುವಂಥ ಗಣ್ಯರು. ಅಂದರೆ ಉನ್ನತ ಬೌದ್ಧಿಕ ವ್ಯಾವಹಾರಿಕ ನಿಲುವು ಹೊಂದಿರುವಂಥ ಗಣ್ಯರು ದೇವರ ಬಗೆಗಿನ ಅವರ ಕಲ್ಪನೆಗಳು ಕುತೂಹಲಕಾರಿಯಾದದ್ದು. ಅಂತಂದರೆ ಏನಾಗಿದೆ, ಕುತೂಹಲವನ್ನು ಹುಟ್ಟಿಸುವಂಥದ್ದಾಗಿದೆ. ವಿಶ್ವವಿಖ್ಯಾತ ವಿಜ್ಞಾನಿಯೂ ಶ್ರೇಷ್ಠ ಮಾನವತಾವಾದಿಯೂ ಆದಂಥ ಆಲ್ಬರ್ಟ್ ಐನ್ಸ್ಟೀನ್ ಅವರು. ಅಂದರೆ ವಿಶ್ವವಿಖ್ಯಾತ ವಿಜ್ಞಾನಿಯು ಆಲ್ಬರ್ಟ್ ಐನ್ಸ್ಟೀನ್ ಅವರು ಏನಾಗಿದ್ದರು, ವಿಜ್ಞಾನಿಯೂ ಆಗಿದ್ದರು. ವಿಜ್ಞಾನಿಯು ಶ್ರೇಷ್ಠ ಮಾನವತಾವಾದಿಯೂ ಆದಂಥ ಆಲ್ಬರ್ಟ್ ಐನ್ಸ್ಟೀನ್ ಅವರು ನಂಬುವ ದೇವರು ಮತ್ತು ಬದುಕಿನ ಸಾರ್ಥಕತೆಯನ್ನು ಅವರು ಕಂಡುಕೊಂಡ ಬಗ್ಗೆ ಈ ಭಾಗದಲ್ಲಿ ವಸ್ತುವಾಗಿದೆ. ಅಂತಂದರೆ ಇಲ್ಲಿ ಅವರು ಏನು ಮಾಡಿದ್ದಾರೆ, ಅವರು ನಂಬುವ ದೇವರು ಮತ್ತು ಬದುಕಿನ ಸಾರ್ಥಕತೆಯನ್ನು ಅವರು ಕಂಡುಕೊಂಡ ಬಗೆಗೆ ಈ ಒಂದು ಪಾಠದಲ್ಲಿ ನಾವು ನೋಡೋಣ ಮಕ್ಕಳೇ. ಐನ್ಸ್ಟೀನ್ ಅವರು ಅತಿ ಶ್ರೇಷ್ಠ ವಿಜ್ಞಾನಿಗಳಲ್ಲಿ ಒಬ್ಬರು. ಐನ್ಸ್ಟೀನ್ ಏನಾಗಿದ್ದರು, ಒಬ್ಬ ವಿಜ್ಞಾನಿಯಾಗಿದ್ದರು. ಅತಿ ಶ್ರೇಷ್ಠ ವಿಜ್ಞಾನಿಗಳಲ್ಲಿ ಅವರು ಒಬ್ಬರಾಗಿದ್ದರು ಮಕ್ಕಳೇ. ಮಾತ್ರವಲ್ಲ, ನಿಜವಾದ ಮಾನವತಾವಾದಿಯೂ ಆಗಿದ್ದರು. ಅವರು ವಿಜ್ಞಾನಿಯಾಗಿದ್ದಲ್ಲದೆ ಮಾನವತಾವಾದಿಯೂ ಆಗಿದ್ದರು ಮಕ್ಕಳೇ. ವಿಜ್ಞಾನ ಮತ್ತು ಧರ್ಮ ಹಾಗೂ ಧರ್ಮ ಸಂಬಂಧಿ ವಿಷಯಗಳ ನಡುವೆ
ವಾಗ್ವಾದಗಳು ಹುಟ್ಟುಕೊಂಡಾಗಲಿಲ್ಲ. ಅಂತಂದರೆ ಒಂದು ದೇವರ ಬಗ್ಗೆ ಏನಾಗ್ತವೆ, ಧರ್ಮ ಸಂಬಂಧಿ ವಿಷಯಗಳ ನಡುವೆ ಏನಾಗುತ್ತೆ, ವಾಗ್ವಾದಗಳು ಹುಟ್ಟುಕೊಳ್ತವೆ ಮಕ್ಕಳೇ. ಕಟ್ಟ ಧಾರ್ಮಿಕರು ಕೂಡ ವಿಜ್ಞಾನವು ಅಪೂರ್ಣವೆಂಬಂಥ ತಮ್ಮ ನಿಲುವಿನ ಸಾರ್ಥಕನೆಂದು ಅವರ ಹೆಸರನ್ನು ಎಳೆದು ತರುತ್ತಾರೆ. ಅವರ ಹೇಳಿಕೆಗಳನ್ನು ಉದ್ಧರಿಸುವುದರ ಮೂಲಕ, ಅಂದರೆ ಹೇಳುವುದರ ಮೂಲಕ ಅವರು ಆಳವಾದ ಧಾರ್ಮಿಕ ನಂಬಿಕೆಗಳಿದ್ದಂಥ ವ್ಯಕ್ತಿಯೆನ್ನುವುದನ್ನು ಸ್ಥಾಪಿಸಲು ಪ್ರಯತ್ನಿಸುತ್ತಾರೆ. ಅಂದರೆ ಹಾಗೆ ಪದೇ ಪದೇ ಉದ್ಧರಿಸಲಾಗುವಂಥ ಒಂದು ಮಾತೆಂದರೆ ಧರ್ಮ. ಅಂತಂದರೆ ಪ್ರತಿ ಸರಿ ಏನೇ ಸಂಭಾಷಣೆ ಬಂದ್ರೂ ಏನೇ ಆದ್ರೂ ಸಹ ತಮ್ಮ ಧರ್ಮದ ಬಗ್ಗೆ ಹೇಳ್ತಾರೆ. ಧರ್ಮವಿಲ್ಲದ ವಿಜ್ಞಾನ ಕುಂಟು ಮತ್ತು ವಿಜ್ಞಾನವಿಲ್ಲದ ಧರ್ಮ ಕುರುಡು. ಏನು ಮಾಡ್ತಾರೆ ಇಲ್ಲಿ, ಧರ್ಮವಿಲ್ಲದ ವಿಜ್ಞಾನ ಕುಂಟು ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ವಿಜ್ಞಾನವಿಲ್ಲದ ಧರ್ಮ ಕುರುಡು. ಕುರುಡು ಮೀನ್ಸ್ ಕಣ್ಣು ಕಾಣದಲ್ಲಿರೋ ವ್ಯಕ್ತಿಯನ್ನು ನಾವೇನಂತ ಕರಿತೀವಿ ಮಕ್ಕಳೇ, ಕುರುಡು ಅಂತ ಕರಿತೀವಿ ಎನ್ನುವರು. ಆದರೆ ಧರ್ಮ ಎಂದರೇನು ಅಂದರೆ, ಇವಾಗ ನಾವು ಇಷ್ಟೆಲ್ಲ ನೋಡಿದ ತಕ್ಷಣ ನಮಗೆ ಧರ್ಮ ಅಂತಂದರೆ ಏನು ಅಂತ ಅದೊಂದು ಕ್ವಶನ್ ಮಾರ್ಕ್ ಆಗುತ್ತೆ ಮಕ್ಕಳೇ ನಮಗೆ. ಐನ್ಸ್ಟೀನ್ ಅವರ ಪ್ರಕಾರ ಧರ್ಮ ಎಂದರೆ ಅಂತಂದರೆ ಧರ್ಮದ ಪರಿಕಲ್ಪನೆ ಯಾವ ರೀತಿದು ಅಂದರೆ, ಐನ್ಸ್ಟೀನ್ ಅವ್ರ ಪ್ರಕಾರ ನಮಗೆ ಧರ್ಮ ಅಂತಂದರೆ ಏನು ನೋಡೋದಾದರೆ, ನಮಗೆ ಈ ವಿಷಯಗಳ ತಿಳುವಳಿಕೆ ಅಗತ್ಯವಾದದ್ದು. ನಮಗೆ ಏನಾಗುತ್ತೆ, ಒಂದು ಧರ್ಮದ ಬಗ್ಗೆ ನಮಗೆ ತಿಳಿದುಕೊಳ್ಬೇಕಂತ ವಿಷಯಗಳು ಭಾಳ ಇದ್ದಾವೆ ಮಕ್ಕಳೇ, ಅಗತ್ಯವಾದದ್ದು. ಏಕೆಂದರೆ ಧರ್ಮವನ್ನು ಕುರಿತು ಹಲವು ನಿರ್ವಚನಗಳಿವೆ. ಅಂತಂದರೆ ಅದಕ್ಕೆ ಸಂಬಂಧಪಟ್ಟಂತೆ ಅದಕ್ಕೊಂದು ವಿಷಯಗಳಿವೆ. ಅಷ್ಟೇ ಅಲ್ಲ, ಧರ್ಮದ ಬಗ್ಗೆ ಪರಸ್ಪರ ವಿಭಿನ್ನವಾದ ಸಿದ್ಧಾಂತಗಳಿವೆ. ನಮಗೆ ಧರ್ಮದ ಬಗ್ಗೆ ಒಂದೇ ಅಭಿಪ್ರಾಯವಿಲ್ಲ. ಧರ್ಮದ ಬಗ್ಗೆ ಒಂದು ವಿಭಿನ್ನವಾದ ಸಿದ್ಧಾಂತಗಳು ಇರುವುದನ್ನು ನಾವು ಕಾಣುತ್ತೇವೆ ಮಕ್ಕಳೇ. ನಮಗೆ ತಿಳಿದಿರುವಂತೆ ಎಲ್ಲ ಸಾಂಪ್ರದಾಯಿಕವಾದ ಧರ್ಮಗಳ ಕೇಂದ್ರದಲ್ಲಿ ದೇವರ ಪರಿಕಲ್ಪನೆ ಇದೆ. ದೇವರು ಮತ್ತು ಅದರ ಮುಂದುವರಿಕೆಯಾಗಿ ಧರ್ಮವನ್ನು ಕುರಿತಂತೆ ಐನ್ಸ್ಟೈನ್ ಅವರ ವಿಚಾರಗಳು ಈ ಹೇಳಿಕೆಯಿಂದ ಸಾಕಷ್ಟು ಸ್ಪಷ್ಟವಾಗುತ್ತದೆ. ನಮಗೇನಾಗುತ್ತೆ, ಒಂದು ಐನ್ಸ್ಟೈನ್ ಅವರ ವಿಚಾರಗಳಿಂದ ನಮಗೆ ದೇವರ ಬಗ್ಗೆ ಇರುವಂಥ ಭಾವನೆಗಳು ನಮಗೆ ಸ್ಪಷ್ಟವಾಗುತ್ತವೆ ಮಕ್ಕಳೇ. ಅದೇ ರೀತಿಯಲ್ಲಿ ಕೆಟ್ಟದಕ್ಕೆ ಶಿಕ್ಷೆ ಕೊಟ್ಟು ಒಳ್ಳೆಯದಕ್ಕೆ ಪ್ರತಿಫಲ ನೀಡುವಂಥ ಮತಧರ್ಮ. ಅಂದರೆ ನಾವು ಕೆಟ್ಟದ್ದು ಮಾಡಿದಾಗ ಏನಾಗುತ್ತೆ, ಕೆಟ್ಟದಕ್ಕೆ ಶಿಕ್ಷೆ ಆಗುತ್ತಲ್ವಾ, ಒಳ್ಳೇದು ಮಾಡಿದಾಗ ನಮಗೇನಾಗುತ್ತೆ, ಅದರಿಂದ ನಮಗೆ ಒಳ್ಳೆಯ ಫಲವನ್ನು ನಾವು ನೋಡುತ್ತೇವೆ, ನೀಡುವಂಥ ಮತಧರ್ಮ. ಶಾಸ್ತ್ರಗಳ ದೇವರಲ್ಲಿ ನನಗೆ ನಂಬಿಕೆ ಇಲ್ಲ. ಅಂದರೆ ಅವ್ರೇನು ಮಾಡ್ತಾರೆ, ಶಾಸ್ತ್ರಗಳಲ್ಲಿ ನನಗೆ ದೇವರಲ್ಲಿ ನನಗೆ ನಂಬಿಕೆ ಇಲ್ಲ. ನಾನು ಜಗತ್ತಿನಲ್ಲಿರುವಂಥ ಎಲ್ಲ ವಸ್ತುಗಳ ಕ್ರಮಬದ್ಧ ಸಂಯೋಜನೆ. ಅಂತಂದರೆ ನಾನು ಜಗತ್ತಿನಲ್ಲಿರುವಂಥ ಎಲ್ಲ ವಸ್ತುಗಳಾಗಿರ್ಬೋದು, ಅವುಗಳ ಕ್ರಮಬದ್ಧ ಆಗಿರ್ಬೋದು, ಸಂಯೋಜನೆ ಆಗಿರ್ಬೋದು, ಹಾಗೂ ಸಮನ್ವಯಗಳ ಮೂಲಕವೇ ತನ್ನ ಇರುವಿಕೆಯನ್ನು ತೋರಿಸಿಕೊಳ್ಳುವಂಥ ಸ್ಥಿನೋಜ್ಞಾನ ದೇವರನ್ನು ನಂಬುತ್ತೇನೆ. ಅಂತಂದರೆ ನಾವೇನು ಮಾಡ್ತೀವಿ, ನಾವಿಲ್ಲಿರುವಂಥ ನಮಗೆ ಕಣ್ಣಿಗೆ ಕಾಣುವಂಥ ಒಂದು ಎಲ್ಲ ವಸ್ತುಗಳಾಗಿರ್ಬೋದು, ಅವುಗಳಲ್ಲಿ ನಾವೇನು ಮಾಡ್ತೀವಿ, ನಾವು ದೇವರನ್ನು ಕಾಣುತ್ತೇವೆ ಮಕ್ಕಳೇ. ಅಂದರೆ ಮನುಷ್ಯ ಜೀವಿಗಳ ವರ್ತನೆ ಹಾಗೂ ಭವಿಷ್ಯತ್ವದ ಬಗ್ಗೆ ತಲೆ ಕೆಡಿಸಿಕೊಳ್ಳುವಂಥ ದೇವರನ್ನು ನಾನು. ಅಂತಂದರೆ ಮನುಷ್ಯ ಏನು ಮಾಡ್ತಾನೆ, ಮನುಷ್ಯ ತನ್ನ ಜೀವಿಗಳ ವರ್ತನೆ ಜೀವಿಗಳ ವರ್ತನೆ ಆಗಿರ್ಬೋದು ಹಾಗೂ ಭವಿಷ್ಯದ ಬಗ್ಗೆ ತಲೆ ಕೆಡಿಸಿಕೊಳ್ಳುವ. ಅಂದರೆ ಮನುಷ್ಯ ಏನು ಮಾಡ್ತಾನೆ, ತನ್ನ ಜೀವಿಗಳ ವರ್ತನೆಗಳಾಗಿರ್ಬೋದು ಮತ್ತು ಹಾಗೆಲ್ಲ ಭವಿಷ್ಯದ ಬಗ್ಗೆ ತುಂಬ ತಲೆ ಕೆಡಿಸ್ಕೊಳ್ಳುವಂಥ ದೇವರನ್ನು ನಾನು ನಂಬುವುದಿಲ್ಲ. ಅಂದರೆ ಸ್ಪಿನೋಜ ಎಂಬಂಥ ಡಚ್ ತತ್ವಜ್ಞಾನಿ ದೇವರು ಮತ್ತು ಧರ್ಮಕ್ಕೆ ಸಂಬಂಧಿಸಿದಂತೆ
ಅವನ ಅಸಾಂಪ್ರದಾಯಿಕ ದೃಷ್ಟಿಕೋನಕ್ಕಾಗಿ ಅಮಸ್ಟರ್ ಡಮ್ನ ಸಿನಗಾಂಗ್ರವರು ಅವನಿಗೆ ಹಿಂಸೆ ಕೊಟ್ಟು ಅವನನ್ನು ಮತದಿಂದ ಹೊರ ಹಾಕಿದ್ದರು. ಅಂದರೆ ಅವನೇನು ಮಾಡ್ತಾನೆ, ಅವ್ರಿಗೆ ತುಂಬ ಹಿಂಸೆಯನ್ನು ಕೊಟ್ಟು ಏನು ಮಾಡ್ತಾರೆ, ಅವರನ್ನು ಮತದಿಂದ ಹೊರ ಹಾಕಿದ್ದರು. ಜೀವಮಾನ ಪರ್ಯಂತ ಅವನನ್ನು ಪೀಡಿಸಿದರು. ಅಂತಂದರೆ ಏನು ಮಾಡ್ತಾರೆ, ಅವನ ಮತದಿಂದ ಹೊರ ಹಾಕ್ತಾರೆ. ಮತ್ತು ಅವನಿಗೆ ಜೀವನ ಪರ್ಯಂತ ಏನು ಮಾಡ್ತಾರೆ, ಅವನನ್ನು ಪೀಡಿಸಿದರು. ಐನ್ಸ್ಟೀನ್ ಅವರ ಮೇಲಿನ ಹೇಳಿಕೆಯಿಂದ ಅವರ ಕಲ್ಪನೆಯ ದೇವರಿಗೂ ಮನುಷ್ಯನ ವ್ಯವಹಾರಗಳಿಗೂ ಯಾವುದೇ ಒಂದು ಸಂಬಂಧವಿಲ್ಲ ಎಂಬಂಥ ಸಂಗತಿಯು ಏನು ಮಾಡ್ತಾನೆ, ಅವನ ಕಲ್ಪನೆಯ ದೇವರಿಗೂ ಮತ್ತು ಮನುಷ್ಯನ ವ್ಯವಹಾರಗಳಿಗೂ ಏನು ಮಾಡ್ತಾನೆ, ಇಲ್ಲಿ ಯಾವುದೇ ರೀತಿಯ ಒಂದು ದೇವರಾಗಿರ್ಬೋದು ಮತ್ತು ಮನುಷ್ಯನ ಅವ್ರು ಮಾಡುವಂಥ ವ್ಯವಹಾರ ಆಗಿರ್ಬೋದು, ಅದಕ್ಕೂ ಯಾವುದೇ ರೀತಿ ಒಂದು ಸಂಬಂಧವಿಲ್ಲ ಎಂಬಂತೆ ಸಂಗತಿಯು ಸ್ಪಷ್ಟವಾಗಿ ಮನದಟ್ಟಾಗುತ್ತದೆ ಮಕ್ಕಳೇ. ಅವರ ಪ್ರಕಾರ ಧರ್ಮವು ಯಾವುದೇ ಒಂದು ದೈವಿ ಅಧಿಕಾರವನ್ನು ಅವಲಂಬಿಸದೆ ಸಂಪೂರ್ಣವಾಗಿ ನೈತಿಕವಾಗಿತ್ತು. ಅಂತಂದರೆ ಅವರ ಪ್ರಕಾರ ಏನಾಗುತ್ತೆ, ಧರ್ಮವು ಯಾವುದೇ ಒಂದು ದೈವಿ ಅಧಿಕಾರವನ್ನು ಅವಲಂಬಿಸದೆ, ಅದು ಯಾವುದೇ ರೀತಿ ಒಂದು ಅವಲಂಬಿಸಿರುವುದಿಲ್ಲ, ಸಂಪೂರ್ಣವಾಗಿ ನೈತಿಕವಾಗಿರ್ತದೆ. ಏನಾಗಿರ್ತದೆ, ನೈತಿಕೆಯಿಂದ ಕೂಡಿರ್ತದೆ. ಸಹಜವಾಗಿಯೇ ಈ ಮಾತುಗಳು ಬಹಳ ಮುಖ್ಯವಾದವು. ದೇವರನ್ನು ಒಂದೇ ಸಮನೆ ತಮ್ಮ ವಾಣಿಜ್ಯ ವ್ಯವಹಾರಗಳಿಗೆ ಬಳಸುತ್ತಾ ಬಂದಿರುವಂಥ ಜನರಿಗೆ ಐನ್ಸ್ಟೀನ್ ಹೆಸರೆತ್ತುವ ಯಾವ ಅಧಿಕಾರವೂ ಇಲ್ಲ. ಅಂತಂದರೆ ಏನು ಮಾಡ್ತಾರೆ, ದೇವರನ್ನು ಒಂದೇ ಸಮನೆ ತಮ್ಮ ವಾಣಿಜ್ಯ ಮತ್ತು ವ್ಯವಹಾರಗಳಿಗೆ ಬಳಸುತ್ತಾ, ಅಂದರೆ ದೇವರನ್ನು ಏನು ಮಾಡ್ತಾರೆ, ಬರೀ ವಾಣಿಜ್ಯ ವ್ಯವಹಾರಗಳಿಗೆ ಮಾತ್ರ ದೇವರನ್ನು ಮಾತ್ರ ನಾವು ಪೂಜಿಸ್ತೇವೆ ಬಂದಿರುವಂಥ ಜನರಿಗೆ ಐನ್ಸ್ಟೀನ್ ಅವರ ಹೆಸರೆತ್ತುವಂಥ ಒಂದು ಯಾವ ರೀತಿಯ ಅಧಿಕಾರ ಇಲ್ಲ ಎಂಬುದನ್ನಾಗಿ ಏನು ಮಾಡಿದ್ದಾರೆ, ಹೇಳಿದ್ದಾರೆ. ದೇವರ ಧರ್ಮಗಳನ್ನು ಕುರಿತು ತಮ್ಮ ಹೊರಟಾದ ಅಪಾಯಕಾರಿ ಸಿದ್ಧಾಂತಗಳ ಸಮರ್ಥನೆಗೆ ಆ ಮಹಾವಿಜ್ಞಾನಿಯ ಹೆಸರನ್ನು ಉಪಯೋಗಿಸಿಕೊಳ್ಳುವುದು ಅನ್ಯಾಯವೂ ಹೌದು. ಅಂತಂದರೆ ಎಲ್ಲ ಹೇಳ್ತಾರೆ, ನಾವು ಧರ್ಮಗಳಿಗೋಸ್ಕರ ನಾವು ಮಾಡುವಂಥ ಒಂದು ವ್ಯವಹಾರಗಳಿಗೆ ಮತ್ತು ನಮ್ಮ ಒಂದು ವಾಣಿಜ್ಯ ವ್ಯವಹಾರಗಳಿಗೆ ನಾವು ಯಾವ ರೀತಿ ದೇವರನ್ನು ಬಳಸಿಕೊಳ್ಳುತ್ತೇವೆ, ಅದೇ ರೀತಿಯಲ್ಲಿ ಇದರಲ್ಲಿ ನಾವೇನು ಮಾಡ್ತಾರೆ, ಐನ್ಸ್ಟೀನ್ ಅವರು ತಮ್ಮ ಸಿದ್ಧಾಂತಗಳ ಸಮರ್ಥನೆಗೆ ಆ ಮಹಾವಿಜ್ಞಾನಿಯ ಹೆಸರನ್ನು ಉಪಯೋಗಿಸಿಕೊಳ್ಳುವುದು ಅನ್ಯಾಯ ಎಂಬುದನ್ನಾಗಿ ಹೇಳಿದ್ದಾರೆ ಮಕ್ಕಳೇ. ನಾನು ಈ ಪತ್ರವನ್ನು ಐನ್ಸ್ಟೀನ್ ಅವರ ಬದುಕನ್ನು ರೂಪಿಸಿದ 2 ಹೇಳಿಕೆಗಳ ಮೂಲಕ ಮುಗಿಸಿದರೆ ಅನುಚಿತವಾಗಲಾರದೆಂದು ತಿಳಿಯುತ್ತೇನೆ ಅಂತ ಹೇಳಿದ್ದಾರೆ ಇಲ್ಲಿ. ಅಂದರೆ ನಾನು ಈ ಪತ್ರವನ್ನು ಐನ್ಸ್ಟೀನ್ ಅವರ ಬದುಕನ್ನು ರೂಪಿಸಿದಂಥ 2 ಹೇಳಿಕೆಗಳ ಮೂಲಕ ಮುಗಿಸಿದರೆ ಏನಾಗುತ್ತೆ, ಅನುಚಿತಲಾಗರದೆಂದು ತಿಳಿಸುತ್ತೇನೆ. ಸಾಮಾನ್ಯ ಮನುಷ್ಯರು ಸಾಧಿಸ ಬಯಸುವ ಆದರ್ಶಗಳಾದ, ಅಂತಂದರೆ ಏನು ಮಾಡ್ತಾರೆ, ಸಾಮಾನ್ಯ ಮನುಷ್ಯರು ಏನು ಮಾಡ್ತಾರೆ, ಬಯಸುವಂಥ ಆದರ್ಶಗಳು ಯಾವ್ಯಾವು ಅಂತಂದರೆ ಆಸ್ತಿ ಆಗಿರ್ಬೋದು, ಸುಖ ಭೋಗ ಆಗಿರ್ಬೋದು, ಮತ್ತು ಬಹಿರಂಗದ ಯಶಸ್ಸುಗಳ ಮೊದಲಿನಿಂದಲೂ ಬಹಳ ತುಚ್ಛವೆಂದು ತೋರಿದೆ. ಅಂತಂದರೆ ಏನು ಮಾಡಿದ್ದಾರೆ, ಮನುಷ್ಯರು ಮೊದಲಿನಿಂದ ಸಾಧಿಸಬಹುದಾದ ಅಂತಂದರೆ ಆಸ್ತಿ ಆಗಿರ್ಬೋದು, ಸುಖ ಭೋಗ ಆಗಿರ್ಬೋದು, ತಾವು ಏನೇ ಗಳಿಸಿರಬಹುದಾಗಿರ್ಬೋದು, ಅವೆಲ್ಲವೂ ನಾವೇನು ಮಾಡ್ತಾರೆ, ಇಲ್ಲಿ ನಾವು ಕಾಣ್ತೀವಿ ಮಕ್ಕಳೇ. ಯಶಸ್ಸನ್ನು ಸಂಪಾದಿಸಿದಂಥ ಮನುಷ್ಯನಾಗಲು ಪ್ರಯತ್ನಿಸಬೇಡ. ಅಂತಂದರೆ ನಾವು ಇವೆಲ್ಲ ಆಸ್ತಿ, ಸುಖ ಭೋಗ ಮತ್ತು ಇವೆಲ್ಲ ಸಂಪಾದಿಸಿದ ತಕ್ಷಣ ನಾವೇನು ಮಾಡ್ತೀವಿ, ಮನುಷ್ಯನಾಗಲು ಸಾಧ್ಯವೇ ಇಲ್ಲ. ಅಂದರೆ ಯಶಸ್ಸನ್ನು ನಾವು ಇಷ್ಟೆಲ್ಲ ಸಂಪಾದಿಸಿದ ಮೇಲೆ ಯಶಸ್ಸನ್ನು ಸಾಧಿಸಲು ಸಾಧ್ಯವೇ ಇಲ್ಲ. ಏನು ಮಾಡ್ತಾರೆ, ಯಶಸ್ಸನ್ನು ಸಂಪಾದಿಸಿದಂಥ ಮನುಷ್ಯನಾಗಲು ಪ್ರಯತ್ನಿಸಬೇಡ.
ಎಲ್ಲವನ್ನು ನಾವು ಸಂಪಾದಿಸಿದ ಮೇಲೆ ನಾವು ಒಬ್ಬ ಮನುಷ್ಯನಾಗಲು ಪ್ರಯತ್ನಿಸಬೇಡ ಅಂತ ಹೇಳಿದ್ದಾರೆ. ಮೌಲ್ಯಗಳಿಗೆ ಬೆಲೆ ಕೊಡುವಂಥ ಮನುಷ್ಯನಾಗು ಅಂತಂದರೆ ಬರೀ ಆಸ್ತಿಯಿಂದ ನಮಗೆ ಒಳ್ಳೆಯ ಮನುಷ್ಯನಾಗಲು ಸಾಧ್ಯವಿಲ್ಲ. ಮತ್ತು ಒಂದು ಸುಖ ಭೋಗವನ್ನು ನಾವು ತೆಗೆದ ತಕ್ಷಣ ನಮಗೇನಾಗುತ್ತೆ, ಪಡೆದುಕೊಂಡ ತಕ್ಷಣ ನಮಗೇನಾಗುತ್ತೆ, ಒಂದು ಒಳ್ಳೆಯ ಮನುಷ್ಯನಾಗಕ್ಕೆ ಸಾಧ್ಯವಿಲ್ಲ. ಈ ಎಲ್ಲ ಅಂಶಗಳನ್ನು ಗಳಿಸಿದ ನಂತರ ಮನುಷ್ಯ ಏನು ಮಾಡ್ತಾನೆ, ಅವನೇನು ಮಾಡ್ತಾನೆ, ಈ ಎಲ್ಲವನ್ನು ಸಂಪಾದಿಸಿದರೆ ನಮಗೇನಾಗುತ್ತೆ, ಒಂದು ಬೆಲೆ ಸಿಗುತ್ತೆ ಅಂತ ಅಂದ್ಕೊತಾನೆ. ಆದರೆ ಇದು ಯಾವುದು ಗಳಿಸೋದ್ರಿಂದ ಮನುಷ್ಯನಿಗೆ ಬೆಲೆ ಸಿಗಲ್ಲ. ಅವನು ಏನಾಗುತ್ತಾನೆ, ಒಳ್ಳೆಯ ಮನುಷ್ಯನಾಗಬೇಕು. ಅವನು ಮಾನವೀಯ ಮೌಲ್ಯಗಳಿಗೆ ಬೆಲೆ ಕೊಟ್ಟಾದಾಗ ಮಾತ್ರ ಅವನಿಗೆ ಏನಾಗುತ್ತಾನೆ, ಒಳ್ಳೆಯ ಮನುಷ್ಯನಾಗಲು ಸಾಧ್ಯವಾಗುತ್ತೆ ಮಕ್ಕಳೇ. ಆಳವಾದ ಒಳನೋಟಗಳನ್ನು ನೀಡುವಂಥ ಈ ಹೇಳಿಕೆಗಳು ಸಾಮಾನ್ಯವಾಗಿ ಎಲ್ಲ ಮನುಷ್ಯರಿಗೆ ಅಂತಂದರೆ ಹಿಂಗೆ ಈ ಒಂದು ಆಳವಾದ ಒಳನೋಟವನ್ನು ನೀಡುವಂಥ ಈ ಹೇಳಿಕೆಗಳು ಏನಾಗುತ್ತವೆ, ಸಾಮಾನ್ಯವಾಗಿ ಎಲ್ಲ ಮನುಷ್ಯರೇ, ಅದರಲ್ಲೂ ವಿಶೇಷವಾಗಿ ನಮ್ಮ ರಾಜಕಾರಣಿಗಳಿಗೆ ಬಹಳ ಮುಖ್ಯವೆಂಬುದನ್ನು ನಾನು ತಿಳಿಯುತ್ತೇನೆ ಮಕ್ಕಳೇ. ಇಲ್ಲಿ ಏನು ಹೇಳಿದರೆ, ಆಳವಾದ ಒಳನೋಟವನ್ನು ನಾವು ನೋಡಿದ ತಕ್ಷಣ ಏನಾಗುತ್ತದೆ, ಇದು ಏನಾಗುತ್ತೆ, ಸಾಮಾನ್ಯವಾಗಿ ಸಾಮಾನ್ಯ ಜನಗಳಿಗೆ ಅಂತಲ್ಲ, ಅದೇ ರೀತಿ ಮನುಷ್ಯರಿಗೆ ಆಗಿರ್ಬೋದು, ಅದರಲ್ಲೂ ವಿಶೇಷವಾಗಿ ಮನುಷ್ಯರಿಗೇ ಹೆಚ್ಚಾಗಿ ರಾಜಕಾರಣಿಗಳಲ್ಲಿ ನಾವೇನು ಮಾಡ್ತೀವಿ, ಒಂದು ಈ ಆಸ್ತಿ ಆಗಿರ್ಬೋದು, ಒಬ್ಬರಿಂದ ಕಬಳಿಸೋದಾಗಿರ್ಬೋದು, ಇದೆಲ್ಲ ಏನಾಗುತ್ತೆ, ನಾವು ಅತಿ ಹೆಚ್ಚಾಗಿ ನಾವು ಅಲ್ಲಿ ಕಾಣ್ತೀವಿ. ಅವಾಗ ಏನಾಗುತ್ತೆ, ಅವಾಗ ಎಲ್ಲ ಅಧಿಕಾರ ಅಂತಸ್ತು ಏನೇ ಬಂದ್ರೂ ಒಂದು ಮಾನವಗಳಿಗೆ ಬೆಲೆ ಕೊಟ್ಟಾಗ ಒಬ್ಬ ಮನುಷ್ಯ ಉತ್ತಮವಾದ ಮನುಷ್ಯನಾಗಲು ಸಾಧ್ಯ ಎಂಬುದನ್ನು ಅದರಲ್ಲಿ ನಾವೇನಾಗುತ್ತೆ, ಒಂದು ಮಾನವೀಯ ಮೌಲ್ಯಗಳಿಗೆ ಬೆಲೆ ಕೊಟ್ಟಾಗ ನಮಗೇನಾಗುತ್ತೆ, ಅವರಲ್ಲಿ ನಾವು ದೇವರನ್ನು ಕಾಣಬಹುದು ಎಂಬುದನ್ನಾಗಿ ಹೇಳಿದ್ದಾರೆ. ಮುಖ್ಯ ಎಂಬುದನ್ನಾಗಿ ನಾನು ತಿಳಿಯುತ್ತೇನೆ ಎಂಬುದನ್ನಾಗಿ ಹೇಳಿದ್ದಾರೆ. ಈ ಒಂದು ಪಾಠದ ವಿವರಣೆ ನಿಮಗೆ ಇಷ್ಟವಾದಲ್ಲಿ, ಒಂದು ಐನ್ಸ್ಟೀನ್ ಮತ್ತು ದೇವರು ಈ ಒಂದು ಪಾಠ ನಿಮಗೆ ಇಷ್ಟವಾದಲ್ಲಿ ಕನ್ನಡ ಫಾರ್ ಲಿಟಲ್ ಸ್ಟಾರ್ಸನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಮೇಲೆ ಕಾಣುವಂಥ ಬೆಲ್ ಐಕಾನನ್ನು ತಪ್ಪದೇ ಪ್ರೆಸ್ ಮಾಡಿ. ಈ ಒಂದು ನಿಮ್ಮ ಸಪೋರ್ಟಿನಿಂದ ನಮಗೆ ಒಂದು ಮುಂದಿನ ವಿಡಿಯೋವನ್ನು ಮಾಡಲು ನಮಗೆ ಸಹಕರಿಸಿ. ಧನ್ಯವಾದಗಳು.